19ರಂದು ಸಂಪಾಜೆ ಸಮೀಪದ ಕಡೆಪಾಲದಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದಂಥ ವಿವಾಹಿತೆ ಫಾತಿಮತ್ ನಿಶಾನ್ ಅವರ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆಯೇ ಆರೋಗ್ಯ ಸಚಿವರಾದಂಥ ಯುಟಿ ಖಾದರ್ ಅವರು ಭೇಟಿಯನ್ನ ಕೊಟ್ಟರು. ಕುಂಬ್ರಾ ಸಮೀಪದ ಸಾರೆಪುಣಿಯಲ್ಲಿರುವಂತಹ ನಿಶಾನ ತಾಯಿ ಮನೆಗೆ ಭೇಟಿ ಕೊಟ್ಟಂತಹ ಸಚಿವರು ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದರು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಲಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ರು. ಹಾಗೆಯೇ ನಿಶಾನ ಕುಟುಂಬಸ್ಥರಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಮಾತುಕತೆ ನಡೆಸಲಾಗುವುದು ಅಂತ ಇದೇ ಸಂದರ್ಭದಲ್ಲಿ ಅವರು ತಿಳಿಸಿದರು. ಇವರ ಒಂದು ಆತಂಕ ವಿಳಂಬ ಆಗ್ತಾ ಇದೆ ಅಂತೇಳಿ ಅದಕ್ಕೆ ತಾವು ಉತ್ತರ ಕೊಟ್ಟಿದ್ದೀವಿ. ಇನ್ನು ವಿಳಂಬ ಆಗದ ರೀತಿಯಲ್ಲಿ ಸರಿಯಾದ ರಿಪೋರ್ಟ್ ಬಂತು. ಯಾಕೆಂತೇಳಿದ್ರೆ ಇಲ್ಲಿನ ಪರಿಸರದ ಎಲ್ಲ ಮನೆಗಳಲ್ಲೂ ಕೂಡ ಇದೊಂದು ಭಾವನಾತ್ಮಕ ವಿಷಯ. ನನ್ನ ಮನೆಗೆ ಹೋದ್ರೂ ಕೂಡ ಇದೊಂದು ಭಾವನಾತ್ಮಕ ವಿಷಯ. ಕೇಳ್ತಾರೆ, ಆ ಮಗುವಿಗೆ ಏನಾಗಿದೆ, ಆ ಹೆಣ್ಮಗಳಿಗೆ ಏನಾಗಿದೆ, ನ್ಯಾಯ ಸಿಕ್ಕಿದೆಯಾ ಅಂತೇಳಿ ಕೇಳ್ತಲೇ ಇರ್ತಾರೆ. ಅಷ್ಟೊಂದು ಭಾವನಾತ್ಮಕವಾದ ವಿಷಯವಾಗಿ ಇಲ್ಲಿ ಅದು ಮಾರ್ಪಟ್ಟಿದೆ. ಅದು ನಮ್ಮ ಸರ್ಕಾರ ಇದೆ, ಇಲ್ಲಿನ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಭರವಸೆ ಇದೆ. ಆದ್ರಿಂದಲೇ ಇಷ್ಟರ ತನಕ ನಾವು ಯಾವುದೂ ಕೂಡ ಸಾರ್ವಜನಿಕವಾಗಿ ಇದರ ಬಗ್ಗೆ ತನಿಖೆಯ ಬಗ್ಗೆ ಆಕ್ಷೇಪ ಹೇಳಲೇ ಇಲ್ಲ. ಎಲ್ಲಿಯೂ ಕೂಡ ಆಕ್ಷೇಪ ನಾವು ವ್ಯಕ್ತಪಡಿಸಿಲ್ಲ. ಭರವಸೆ ಇದೆ, ಖಂಡಿತವಾಗಿಯೂ ನ್ಯಾಯ ಸಿಗ್ತದೆ ಅಂತೇಳಿ. ಇಷ್ಟೊಂದು ಸಣ್ಣ ಕುಟುಂಬ, ಬಹಳಷ್ಟು ಬಡತನದಿಂದ ಬೆಳೆದವರು, ಬಹಳ ಕಷ್ಟಪಟ್ಟು ಹೆಣ್ಮಗಳನ್ನು ಕೂಡ ಮದುವೆ ಮಾಡಿಸಿಕೊಟ್ಟವರು. ಈ ಕುಟುಂಬಕ್ಕೂ ಸರ್ಕಾರದಿಂದ ಏನಾದರೂ ಪರಿಹಾರ ದೊರಕಿಸಿಕೊಡುವುದಾದರೆ ಖಂಡಿತವಾಗಿಯೂ ಕೂಡ ಸನ್ಮಾನ್ಯ ಸಚಿವರಿಗೆ ದೊಡ್ಡ ಪುಣ್ಯ ಸಿಗ್ತದೆ. ಸುಬ್ಹಾನಹು ಕೊಡ್ಲಿ. ಈ ಕುಟುಂಬಕ್ಕೆಲ್ಲ ಸಹನೆಯನ್ನು ನೀಡಲಿ. ತಮ್ಮ ಈ ಆಗಮನಲ್ಲಾರು ಸ್ವೀಕರಿಸಲಿ. ಆ ಕುಟುಂಬವನ್ನೆಲ್ಲ ಸ್ವರ್ಗದಲ್ಲಿ ಒಂದುಗೂಡಿಸಲಿ. ತಮಗೆ ಜಮಾತಿನ ಪರವಾಗಿ ಎಲ್ಲರ ಪರವಾಗಿ ನಾವು ಹೃತ್ಪೂರ್ವಕವಾದ ಧನ್ಯವಾದವನ್ನು ಕೂಡ ತಿಳಿಸ್ತಾ